ಕಾರ್ಯಕ್ರಮದಲ್ಲಿ ಗಣ್ಯ ಅತಿಥಿಗಳಾಗಿರುವಂತಹ ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ತಿನ ರಾಜ್ಯ ಅಧ್ಯಕ್ಷರಾದ ಗೌರವ CN ಅಶೋಕ್ರವರೇ, ಈ ಕಾರ್ಯಕ್ರಮದಲ್ಲಿ ತಮ್ಮ ಸಂಪನ್ಮೂಲ ವ್ಯಕ್ತಿಗಳಂಥ ಶ್ರೀಮತಿ BM ರೋಹಿಣಿರವರೇ, ಶ್ರೀ ರಫೀಕ್ ಮಾಸ್ಟರ್ ಅವರೇ, ಅದೇ ಮುಖ್ಯ ಅತಿಥಿ ಜಿಲ್ಲಾ ಅಧ್ಯಕ್ಷರಾಗಿರುವಂಥ ಶ್ರೀಮತಿ ಪರಿಮಳ ರಾವ್ರವರೇ, ಗೌರವಂತ ಈಶ್ವರ್ ಉಳ್ಳಾಲ್ ಅವರೇ, ಸನ್ಮಿತ್ರಂತ ಸುರೇಶ್ ಭಟ್ನಗರ್ ಅವರೇ, ಈ ಅವಕಾಶ ಮಾಡಿಕೊಟ್ಟಂಥ ನಮ್ಮ ರತ್ನಾಕರ್ ಗಟ್ಟೀರವರೇ, ವೇದಿಕೆ ಮೇಲೆ ಉಪಸ್ಥಿತವಂತ ಎಲ್ಲ ನಮ್ಮ ಸಿಹಾನ BM ಮತ್ತು ಅವರ ಇಡೀ ಒಂದು ತಂಡ, ಬಹುಶಃ ಇವತ್ತು ಅದು ದೇವಿಕಕ್ಕೆ ಇರಲಿ, ದಾಕ್ಷಿಣಿ ಇರಲಿ, ಪ್ರೇಮ ಇರಲಿ, ರಹೀಮಾ ಇರಲಿ, ಅಸ್ಮಾ ಇರಲಿ, ರಮೀಜಾ ಇರಲಿ, ಇವರೆಲ್ಲರಿಗೂ ಒಂದು ತಂಡವಾಗಿ ಇವತ್ತು ಹಮ್ಮಿಕೊಳ್ಳಲಿಕ್ಕೆ ಸಹಕಾರ ಕೊಟ್ಟಂಥ ಈ ಒಂದು ಸಮಿತಿಯ ಸರ್ವ ಸದಸ್ಯರೇ, ನನ್ನ ಮುಂದಿರುವಂಥ ನಮ್ಮ ನಗರಸಭೆಯ ಬಾಜಿಲ್ ಡಿಸೋಜ್ ಅವರೇ, ಮುರಳೀರವರೇ, ರವಿ ಕಾಪಿಕಾಡ್ರವರೇ, ಭಾಸ್ಕರ್ ಗಟ್ಟೀರವರೇ, ಸುಹಾಸಿನಿ ಅಕ್ಕನವರೇ, ಕಮಲ ಅಕ್ಕನವರೇ, ಇನ್ನಿತರ ಎಲ್ಲ ನಮ್ಮ ರಾಜ್ಯ ಮಟ್ಟದ ಪದಾಧಿಕಾರಿಗಳೇ, ನಮ್ಮ ಮೀರಕ್ಕನವರೇ, ಇನ್ನಿತರ ಎಲ್ಲ ನಮ್ಮ ಈ ಊರಿನ ಹಿರಿಯಗಣ್ಯ ವ್ಯಕ್ತಿಗಳೇ, ರಾಜ್ಯ ಮಟ್ಟದ ಭಾಗವಹಿಸಿದವರೇ, ನಮ್ಮ ವಿವಿಧ ಶಾಲೆಯಿಂದ ಬಂದಂಥ ಮುಖ್ಯ ಶಿಕ್ಷಕರೇ ಮತ್ತು ಪ್ರೀತಿಯ ವಿದ್ಯಾರ್ಥಿಗಳೇ ಮತ್ತು ಎಲ್ಲ ಹಿತೈಷಿಗಳೇ, ಅತ್ಯಂತ ಸಂತೋಷವಾಗ್ತಿದೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ. ಬಹುಶಃ ನಾನು 10:30 ಗಂಟೆಗೆ ಬರಬೇಕಂತೇಳಿ ಬಹುಶಃ ನನಗೆ ಒಂದು ಆದೇಶವನ್ನು ಕೊಟ್ಟಿದ್ದರು. ಭಾಳಷ್ಟು ಜನ ಇದ್ದ ಕಾರಣ ಬರಲಿಕ್ಕೆ ಸ್ವಲ್ಪ ತಡವಾಯಿತು. ಆದರೂ ತಮ್ಮ ಕಾರ್ಯಕ್ರಮ ಮುಂದುವರಿಸಿಕೊಂಡು ಒಂದು ಅಚ್ಚುಕಟ್ಟದ ಕಾರ್ಯಕ್ರಮ ಇವತ್ತು ಆಯೋಜಿಸಿದ್ದೀರಿ. ನಾನು ಪ್ರಪ್ರಥಮವಾಗಿ ರಾಜ್ಯ ಮಟ್ಟದ ಮತ್ತು ಜಿಲ್ಲಾ ಮಟ್ಟದ ಮಕ್ಕಳ ಪರಿಷತ್ತಿನ ಅಧ್ಯಕ್ಷ ಮತ್ತು ಸದಸ್ಯರು ನಾನು ಅಭಿನಂದನೆ ಶುಭಾಶಯ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಯಾಕೆ ರಾಜ್ಯ ಮಟ್ಟದಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ಇಂಥ ಹಲವಾರು ಕಾರ್ಯಕ್ರಮ ಮಾಡಿದ ಕಾರಣ ಇವತ್ತು ಉಳ್ಳಾಲ ತಾಲೂಕು ಮಟ್ಟದಲ್ಲಿ ಘಟಕ ಕೂಡ ಇವತ್ತು ಪ್ರಾರಂಭಕ್ಕೆ ಇವತ್ತು ಕಾರಣವಾಯಿತು. ಸೊ ರಾಜ್ಯಾಧ್ಯಕ್ಷ ಜಿಲ್ಲಾಧ್ಯಕ್ಷ ನಿಮ್ಮ ಸಮಿತಿಯವರ ಆ ವಿಶೇಷತೆ ಸ್ಮರಿಸಿಕೊಂಡು ತಾಲೂಕು ಮಟ್ಟ ಉಳ್ಳಾಲ ನೂತನವಾದ ತಾಲೂಕಿನಲ್ಲಿ ತಾಲೂಕು ಮಟ್ಟದ ಸಾಹಿತ್ಯ ಪರಿಷತ್ತಿನ ಮಕ್ಕಳ ಕಾರ್ಯ ಮಾಡಬೇಕಂತ ಹೇಳಿದಾಗ ಅಧ್ಯಕ್ಷರಾದ CN BM ಹೇಳಿದಾಗ ನಾನು ಹೇಳಿದೆ, ಇದು ಅತ್ಯುತ್ತಮವಾದ ಕಾರ್ಯಕ್ರಮ, ನೀವು ಅದಕ್ಕೆ ಮುಂದುವರಿಸಿಕೊಂಡು ಹೋಗಿ ಅಂತೇಳಿ. ಆದರೂ ಕೂಡ ಕೆಲವು ಹಿಂಜರಿಕೆ ಹೇಗೆ ಏನೊಂದು ಪ್ರಪ್ರಥಮ ಆದಾಗ ಎಲ್ಲ ಕೂಡ ಸ್ವಾಭಾವಿಕವಾಗಿ ಈ ಸಮಸ್ಯೆಗಳು ಇರ್ತದೆ. ಅದೆಲ್ಲರಿಗೂ ಒಂದು ಟೀಮ್ ವರ್ಕ್ ಆಗಿದ್ದುಕೊಂಡು ಬಹುಶಃ ಇವತ್ತು ಮುಂದೆ ನಿಂತು ಈ ಒಂದು ಅತ್ಯುತ್ತಮವಾದ ಕಾರ್ಯಕ್ರಮವನ್ನು ಪ್ರಥಮ ಬಾರಿಗೆ ಇವತ್ತು ಆಯೋಜಿಸಿದ್ದೀರಿ. ಅದಕ್ಕೆ ಇದೊಂದು ಐತಿಹಾಸಿಕವಾದ ಕಾರ್ಯಕ್ರಮ. ಯಾಕೆಂತ ಹೇಳಿದರೆ ಇನ್ನು ಮುಂದಿನ ದಿನಗಳಲ್ಲಿ ಈ ತಾಲೂಕು ಮಟ್ಟದ ಎಷ್ಟೋ ಕಾರ್ಯಕ್ರಮ ನಡೀಬೋದು. ಎಲ್ಲದಕ್ಕೂ ಪ್ರಪ್ರಥಮವಾದ ಕಾರ್ಯಕ್ರಮ ಯಾವುದಂತೇಳಿ ಅದು ಇತಿಹಾಸದ ಪುಸ್ತಕದಲ್ಲಿ ಬರೆದಿಟ್ಟಂಥ ಒಂದು ದಿವಸ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಇಡೀ ಸಿಹಾನ CM ಮತ್ತು ಇಡೀ ಅವರೆಲ್ಲ ತಂಡದವರು ನಾನು ವಿಶೇಷ ಅಭಿನಂದನೆ ಶುಭಾಶಯ ಸಲ್ಲಿಸುವಂಥದ್ದು. ಬಹುಶಃ ಕೊಟ್ಟಂಥ ಅವಕಾಶವನ್ನು ಎಲ್ಲ ಶಾಲೆಯ ಮುಖ್ಯ ಶಿಕ್ಷಕರು ಭಾಳ ಆಸಕ್ತಿಯಿಂದ ತಮ್ಮ ಮಕ್ಕಳಿಗೆ ಇವತ್ತು ಅವಕಾಶ ಮಾಡಿಕೊಟ್ಟು ತಮ್ಮೆಲ್ಲ ಮಕ್ಕಳ ವಿದ್ಯಾರ್ಥಿಯನ್ನು ಕೂಡ ಈ ಕಾರ್ಯಕ್ರಮ ತಾವು ಇವತ್ತು ಆಹ್ವಾನಿಸಿದ್ದೀರಿ. ನನಗೆ ವಿಶ್ವಾಸ ಇದೆ, ಇವತ್ತಿನ ಕಾರ್ಯಕ್ರಮ ಮುಖಾಂತರ ಬಂದಂಥ ವಿದ್ಯಾರ್ಥಿಗಳ ಮತ್ತು ವಿದ್ಯಾರ್ಥಿಗಳ ಭಾಗವಹಿಸಿಕೆ ಮುಂದಿನ ದಿನಗಳಲ್ಲಿ ಭಾಳಷ್ಟು ಸಾಹಿತಿಗಳು ಮುಂದಿನ ದಿನಗಳಲ್ಲಿ ನಮ್ಮ ಈ ಕ್ಷೇತ್ರದಿಂದ ಈ ಸಮಾಜಕ್ಕೆ ದೊಡ್ಡ ಮಟ್ಟದ ಸಾಹಿತ್ಯ ಆಗಿ ಬಂದು ಅತ್ಯಂತ ದೊಡ್ಡ ಸಾಹಿತಿಗಳು ಆಗ್ತಾರೆ, ವಿವಿಧವಾದ ಪ್ರಶಸ್ತಿಯನ್ನು ಪಡಿತಾರೆ. ಅವರು ಇಡೀ ನಮ್ಮ ಈ ತಾಲೂಕಿಗೆ ಗೌರವ ತರುವಂಥ ಕೆಲಸ ಎಲ್ಲ ವಿದ್ಯಾರ್ಥಿನಿಗೆ ಒಂದು ಪ್ರೇರಣೆಯಾಗಿ ಕಾರ್ಯಕ್ರಮ ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದು ಬಹುಶಃ ಈ ರೀತಿಯ ಕಾರ್ಯಕ್ರಮ ಅತಿ ಅಗತ್ಯ. ನಾನೆಲ್ಲ ವಿದ್ಯಾರ್ಥಿನಿಗೆ ಹೇಳೋದಿಷ್ಟೇ,
ಸಾಹಿತ್ಯ ಕ್ಷೇತ್ರದಲ್ಲಿ ತಮ್ಮನ್ನು ತಾಡಿಗೆ ತೊಡಗಿಕೊಳ್ಳೋದು ಅತಿ ಅಗತ್ಯ. ಸಾಹಿತ್ಯ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ತೊಡಗಿಕೊಳ್ಳೋದು ಅಂತ ಹೇಳಿದರೆ, ಇಲ್ಲಿ ಬಂದು ನೀವು ಕವಿಗೋಷ್ಠಿ ಮಾಡಬೇಕು ಅಥವಾ ಬುಕ್ ಬರಿಬೇಕು ಅಂತ, ಫಸ್ಟ್ ಬುಕ್ ಓದಬೇಕು. ಬುಕ್ ಓದುವಂಥ ಅಭ್ಯಾಸವನ್ನು ಬೆಳೆಸ್ಕೊಳ್ಳೋ ಅವಕಾಶ ಆಗಬೇಕು. ವಿವಿಧವಾದ ಬುಕ್ ಮತ್ತು ಕವಿತೆಗಳನ್ನು ನಾವು ಅರ್ಥ ಮಾಡಿಕೊಂಡು ಆಟೋಮೆಟಿಕ್ ಆಗಿ ನೀವು ಭವಿಷ್ಯ ದೊಡ್ಡ ಮಟ್ಟದ ಸಾಹಿತಿಗಳಾಗ್ತೀರಿ, ದೊಡ್ಡ ಮಟ್ಟದ ಕವಿತೆಗಾರಾಗ್ತೀರಿ, ದೊಡ್ಡ ಮಟ್ಟದ ಬರಹಗಾರ ಆಗ್ತೀರಿ. ನೀವು ಆಗಲಿಕ್ಕೆ ಇದೆಲ್ಲ ಒಂದು ಸ್ವರ್ಣ ಅವಕಾಶ. ನಮ್ಗೆ ಹಿಂದಿನ ಕಾಲ BM ಇದ್ದಿನಬ್ಬವರಿದ್ದರು. ನಾನು ಬಹುಶಃ 5ನೇ ಕ್ಲಾಸ್ 4ನೇ ಕ್ಲಾಸಲ್ಲಿದ್ದಾಗಲೂ ಕೂಡ ಅವರ ಕಾರ್ಯಕ್ರಮದಲ್ಲಿ ಅವರು ಯಾವ ಬಹುಶಃ ಮಾತನಾಡಿದ್ದಾರೆ ಸಾಹಿತ್ಯಕ್ಕೆ ಸಂಬಂಧಪಟ್ಟಾಗೆ, ಯಾವ ಒಂದು ಹಾಡನ್ನು ಹಾಡಿದ್ದಾರೆ, ನನಗೆ ಈಗಲೂ ಕೂಡ ಅದು ಬಹಳ ಸ್ಪಷ್ಟವಾಗಿ ನಾವು ಅದನ್ನು ನೆನಪಿಡುವಂಥ ಒಂದು ಅವಕಾಶ ಇವತ್ತು ಆಗಿದೆ. ಅದಕ್ಕೆ ನಾನು ಎಲ್ಲ ವಿದ್ಯಾರ್ಥಿ ಹೇಳಿದಷ್ಟೇ, ಸಾಹಿತ್ಯದಲ್ಲಿ ತಮ್ಮನ್ನು ತೊಡಗಿಸ್ಕೊಂಡು ಕೆಲಸ ಮಾಡಿ. ಸಾಹಿತ್ಯದಲ್ಲಿ ವಿದ್ಯಾರ್ಥಿ ತೊಡಗಿಸ್ಕೊಳ್ಬೇಕಾದ್ರೆ ಹೆತ್ತವರು ಮತ್ತು ಶಿಕ್ಷಕರಿಗೆ ಪ್ರೋತ್ಸಾಹ ಕೊಡಬೇಕು. ಶಿಕ್ಷಕರಂತ ಹೇಳಿದರೆ ಮಕ್ಕಳಿಗೆ ಒಂದು ಅವಕಾಶ ಮಾಡಿಕೊಳ್ಳೋ ಜೊತೆಯಲ್ಲಿ ಹೆತ್ತವರನ್ನು ಕೂಡ ಇವತ್ತು ಒಂದು ಅದಕ್ಕೆ ಪ್ರೋತ್ಸಾಹ ಕೊಡಲಿಕ್ಕೆ ಪ್ರೇರೇಪಣೆ ಮಾಡಬೇಕು. ನಾನು ಯಾವಾಗಲೂ ಕೂಡ ಹೇಳ್ತಾ ಇರ್ತೇನೆ, ನೀವು ಆದಿತ್ಯವರ ಶನಿವಾರ ನೋಡಿ. ಆದಿತ್ಯವರ ಮತ್ತು ಶನಿವಾರ ತಂದೆ ತಾಯಿ ಮಕ್ಕಳು ಅದು ಐಸ್ ಕ್ರೀಮ್, ಪಾಪ್ಕಾರ್ನ್, ಕದ್ರಿ ಪಾರ್ಕ್, ಪಿಜ್ಜಾ ಮಾಲ್, ಸಿಟಿ ಸೆಂಟರ್ ಎಲ್ಲ ಕಡೆಗೆ ಹೋಗ್ಬೇಕು. ಸಂತೋಷ, ಅದು ಆಗಲೇಬೇಕು. ತಂದೆ ತಾಯಿ ಮಕ್ಕಳ ಜೊತೆಯಲ್ಲಿ ಹೋಗಬೇಕು. ಅದೇ ರೀತಿಯಲ್ಲಿ ಒಂದು ಕನ್ನಡ ಸಾಹಿತ್ಯ ಪರಿಷತ್ ಎಕ್ಸಿಬಿಷನ್ ಮಾಡಿದರೆ ಅಲ್ಲಿ ತಂದೆವಿಲ್ಲ, ಒಂದು ಮಕ್ಕಳನ್ನು ಕೂಡ ಹೋಗುವಂಥ ವಿಚಾರ ಇಲ್ಲ. ತಂದೆ ತಾಯಿ ಜವಾಬ್ದಾರಿ ಏನು, ಅವರನ್ನು ಬೇರೆ ಬೇರೆ ಮಾಲಿಗೆ, ಐಸ್ ಕ್ರೀಮ್ ಅಂಗಡಿಗೆ, ಅಲ್ಲಿಗೆ ಇಲ್ಲಿ ಕರ್ಕೊಂಡು ಹೋಗೋ ಜೊತೆಯಲ್ಲಿ ಸಾಹಿತ್ಯ ಪರಿಷತ್ನವರು ಈ ರೀತಿಯ ಒಂದು ಎಕ್ಸಿಬಿಷನ್ ಮಾಡಿದಾಗ ಅಲ್ಲಿಗೆ ಕರ್ಕೊಂಡೋಗಿ ಅವರಿಗೆ ಅದರ ರುಚಿ ತೋರಿಸುವಂಥದ್ದು, ಅಭ್ಯಾಸ ಮಾಡಿಸುವಂಥ ಅವಕಾಶ. ಒಮ್ಮೆ ಒಮ್ಮೆ ಪುಸ್ತಕ ತಗೊಂಡು ಓದಲಿಕ್ಕೆ ಪ್ರಾರಂಭ ಮಾಡಿದರೆ ಮತ್ತು ತನ್ನಿಂತಾನೇ ಅವ್ರು ತಗೊಂಡು ಹೋಗ್ತಾರೆ. ನಾವು ಹೇಳಬೇಕಂತ ಇಲ್ಲ. ಅವರಿಗೆ ಆಸಕ್ತಿ ಬಂದು ಅದು 100ರಲ್ಲಿ 10 ಜನ ಆದರೂ ಕೂಡ ದೊಡ್ಡ ಮಟ್ಟದ ಅದರಲ್ಲಿ ಪರಿಚಯ ಆಗುವಂಥ ವಿಚಾರ ಇವತ್ತು ಆಗ್ತದೆ. ಅದಕ್ಕಾಗಿ ನಾವು ಭವಿಷ್ಯದಲ್ಲಿ ನಮಗೆ ಸಾಹಿತ್ಯಗಳು ಬಹುಶಃ ನಮ್ಮ ಸಮಾಜಕ್ಕೆ ಅತಿ ಅಗತ್ಯ. ಹಿಂದಿನೆಲ್ಲ ಇತಿಹಾಸ ಇರಲಿ, ಸ್ವತಂತ್ರ ಹೋರಾಟ ಇರಲಿ, ದೊಡ್ಡ ಮಟ್ಟದ ಕ್ರಾಂತಿಕಾರಿ ಇವತ್ತು ಕಾರ್ಯಕ್ರಮಗಳಿರಲಿ, ಅವತ್ತು ದೊಡ್ಡ ಮಟ್ಟದ ಸಾಮಾಜಿಕವಾದ ಚಿಂತನೆ ಇರಲಿ, ಎಲ್ಲ ಕೂಡ ಸಾಹಿತ್ಯದ ಮುಖಾಂತರ ಜಾಗೃತಗೊಂಡಿದೆ, ಪ್ರಾರಂಭ ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಸಾಹಿತ್ಯ ಕ್ಷೇತ್ರ ನಮ್ಮ ರಾಜ್ಯಕ್ಕೆ ಮತ್ತು ದೇಶಕ್ಕೆ ಕೊಟ್ಟಂಥ ಕೊಡುಗೆ ಭಾಳ ಅಪಾರವಾದ ಕೊಡುಗೆ ಇದೆ. ಕನ್ನಡ ಏಕೀಕರಣ ಆಗಲಿಕ್ಕೆ ಇಂದು ನಾವು ಮೈಸೂರು ಸ್ಟೇಟ್ ಅಂತಿತ್ತು. ಕನ್ನಡ ಭಾಷೆಯಲ್ಲಿ ಇವತ್ತು ಕನ್ನಡ ರಾಜ್ಯ ಆಗಬೇಕು, ಕರ್ನಾಟಕ ಆಗಬೇಕಂದ್ರೆ ಬಹುಶಃ ಇತ್ತು ಸಾಹಿತಿಗಳು ಕೊಟ್ಟಂಥ ಹಲವು ಸಾಹಿತ್ಯ ಸಮ್ಮೇಳನಗಳು ಕೊಟ್ಟಂಥ ನಿರ್ಣಯಗಳು ಬೇರೆ ಬೇರೆ. ಇವತ್ತು ಯಾವುದೇ ನೀವು ಒಂದು ಹೋರಾಟ ನೀವು ತೆಗೆದು ಒಂದು ಕ್ರಾಂತಿಕಾರಿ ಒಂದು ಯೋಜನೆ ತೆಗೊಳ್ಳಿ, ಸಾಹಿತ್ಯದ ಮೂಲಕವೇ ಅದಕ್ಕೆ ಬಹುಶಃ ಇವತ್ತು ಅದು ದೊಡ್ಡ ಮಟ್ಟದ ಒಂದು ವೇಗ ಮತ್ತು ಪ್ರಯೋಜನ ಮತ್ತು ಜನ ಭಾಗವಹಿಸಿಕೆದು ಆಗುವಂಥದ್ದು. ನಮ್ಮ ರಾಜ್ಯದಲ್ಲಿ ಕೂಡ ಸಾಹಿತ್ಯ ಕೂಡ ಇದೆ. ಅದು ಚುನಾವಣೆ ಬಂದಾಗ ಮಾತ್ರ ಹಾಡು ಮತ್ತು ಇನ್ನಿತ ಕವಿತೆಯನ್ನೆಲ್ಲದು ಕಟ್ತಾರೆ. ಇದಕ್ಕೆ ಅಲ್ಲಿಯೂ ಕೂಡ ಬಹುಶಃ ಇವತ್ತು ಸಾಹಿತ್ಯ ಕ್ಷೇತ್ರ ಎಲ್ಲ ಹಂತದಲ್ಲಿ ಕೂಡ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾನು ಒಂದೇ ವಾಕ್ಯದಲ್ಲಿ ಹೇಳಬೇಕಾದ್ರೆ, ಸಾಹಿತ್ಯ ಅಂತ ಹೇಳಿದರೆ ಒಂದು ಕಿಟಿಕಿದ್ದಾಗೆ. ಒಂದು ಕಿಟಿಕಿಯಲ್ಲಿ ನಿಂತು ನೀವು ನೋಡಿದರೆ ಏನೆಲ್ಲ ಸುಂದರ ವಾತಾವರಣ ಕಾಣ್ತದ, ಅದೇ ರೀತಿ ಸಾಹಿತ್ಯದಲ್ಲಿ ನಿಮಗೆ ಇಡೀ ನಮ್ಮ ಸಮಾಜದ ವಿಚಾರ ಬಗ್ಗೆ ಒಂದು ವರ್ಣಿಸುವಂತಹ, ಅದನ್ನು ಪ್ರತಿಬಿಂಬಿಸುವಂಥ ಒಂದು ಅವಕಾಶ ಅದು ಸಾಹಿತ್ಯ ಕ್ಷೇತ್ರದಿಂದ ಆಗ್ತದೆ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಈ ಕಾರ್ಯಕ್ರಮ ಎಲ್ಲರಿಗೂ ಕೂಡ ದೊಡ್ಡ ಮಟ್ಟದ ಪ್ರೇರಣೆ ಕೊಡುವಂಥ ಕಾರ್ಯಕ್ರಮ ಆಗಲಿ. ಅತ್ಯಂತ ದೊಡ್ಡ ಸಾಹಿತ್ಯ ಕ್ಷೇತ್ರಕ್ಕೆ ಹೋಗುವಂತಹ ವಿದ್ಯಾರ್ಥಿಗೆ ಜನರಾಗಿ ಮುಗಿಸುವಂಥ ಅವಕಾಶದ್ದು ಖಂಡಿತವಾಗಿ ಆಗಬೇಕು. ತಾವೆಲ್ಲ ಭಾಗವಹಿಸಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಅದಕ್ಕಾಗಿ ತಾವು ಈಗಾಗಲೇ ಕೊಟ್ಟ ದೊಡ್ಡ ಮಟ್ಟ ಉತ್ತಮವಾದ ಸಲಹೆ ಖಂಡಿತವಾಗಿ ನಾನು ಮುಖ್ಯಮಂತ್ರಿಗಳಿಗೆ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಸಚಿವರಿಗೆ ಕೂಡ ನಾನು ಅದನ್ನು ತಿಳಿಯಬಯಸ್ತೇನೆ. ಪ್ರತಿಯೊಂದು ಶಾಲೆಯಲ್ಲಿ ಕೂಡ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಪ್ರತಿಯೊಂದು ಶಾಲೆಯಲ್ಲಿ ಪ್ರಾರಂಭ ಮಾಡಿ, ಹೇಗೆ ನಾವು ಒಂದು ಯೂನಿಟ್ ಸ್ಕೌಟ್ಸ್ ಗೈಡ್ಸ್ NCC ಒಂದು ಯೂನಿಟ್ ಇದೆಯಾ, ಅದೇ ರೀತಿಯ ಯೂನಿಟನ್ನು ಪ್ರತಿಯೊಂದು ಪ್ರದೇಶದಲ್ಲಿ ಕೂಡ ಪ್ರಾರಂಭ ಮಾಡಲಿಕ್ಕೆ ನಾವೆಲ್ಲ ಅದಕ್ಕೆ ಚಾಲನೆ ಕೊಡಲಿಕ್ಕೆ ನಾನು ಆದೇಶಿಸ್ತೇನೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾನು ಬಹುಶಃ ನಮ್ಮ ಇದೇ ಮಾಜಿ ಮೇಯರ್ ಆದಂಥ ಸೇಸಮ್ಮಕ್ಕನವರು ಎಲ್ಲರ ಪರವಾಗಿ ನಾನು ಇವತ್ತು ಸ್ವಾಗತಿಸ್ತೇನೆ. ಆದ ಕಾರಣ ಈ ಕಾರ್ಯಕ್ರಮ ಒಂದು ಅತ್ಯುತ್ತಮವಾದ ಕಾರ್ಯಕ್ರಮಕ್ಕೆ ಮೇಲೆ ಬರುವಂಥ ಅವಕಾಶ ಇವತ್ತು ಆಗಲಿ. ನಾನು ನಮ್ಮ ಜಿಲ್ಲಾ ಅಧ್ಯಕ್ಷರಿಗೆ ಮತ್ತು
ಸಾನ ಬಿ ಎಂ ಮತ್ತೆಲ್ಲ ತಂಡದವರಿಗೆ ಹೇಳೋದಿಷ್ಟೇ, ನಮ್ಮ ಕ್ಷೇತ್ರ ಮಟ್ಟದಲ್ಲಿ ಒಂದು ದಿವಸದ ಮಕ್ಕಳ ಸಾಹಿತ್ಯ ಸಮ್ಮೇಳನವನ್ನು ತಾವು ಆಯೋಜಿಸುವಂಥ ಕೆಲಸ ಆಗಬೇಕು. ಅದಕ್ಕೆ ಎಲ್ಲ ರೀತಿಯ ಪ್ರೋತ್ಸಾಹ ನಾವು ಖಂಡಿತ ಕೊಡ್ತೇವೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ನಿಮ್ಮೊಂದು ತಂಡ ಅದು ಇವತ್ತಿಗೆ ಮಾತೊಂದು ತಂಡ ಅಲ್ಲ, ನೀವು ಉಟ್ಲಾಲ ತಾಲೂಕು ವ್ಯಾಪ್ತಿಯಲ್ಲಿ ಘಟಕ ಒಂದು ಒಗ್ಗಟ್ಟಿನಿಂದ ಪ್ರೀತಿಯಿಂದ ಒಂದು ಒಗ್ಗಟ್ಟಾಗಿ ಯಾವ ರೀತಿ ಕಾರ್ಯಕ್ರಮ ಹಮ್ಮಿಕೊಳ್ಬೇಕೆಂದೇಳಿ ಒಂದು ದೊಡ್ಡ ತಂಡವನ್ನು ರಚಿಸಿ ಸಾಹಿತ್ಯ ಸಮ್ಮೇಳನಕ್ಕೆ ನಾವು ದೊಡ್ಡ ಮಟ್ಟದ ಚಾಲನೆ ಕೊಡುವಂಥ ಅವಕಾಶ ನಾವು ಮಾಡಬೇಕು. ಅದಕ್ಕೇನೆಲ್ಲ ಪ್ರೋತ್ಸಾಹ ಬೇಕು ನಾವು ಮುಂದೆ ನಿಂತು ನಮ್ಮೆಲ್ಲ ರೀತಿಯ ಪ್ರೋತ್ಸಾಹ ನಾವು ಕೊಡ್ತೇವೆ. ರಾಜ್ಯಾಧ್ಯಕ್ಷರು ಜಿಲ್ಲಾಧ್ಯಕ್ಷ ಅವರಿಗೆ ಮಾರ್ಗದರ್ಶನ ಇವತ್ತು ಮಾಡಬೇಕಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು ಹೆಚ್ಚಿಸುವಂಥದ್ದು. ಅದಕ್ಕಾಗಿ ಬಹುಶಃ ನಾನು ತಾಲೂಕು ಅಧ್ಯಕ್ಷ ಸಿಹಾನಾ ಬಿ ಎಂ ಅವರಿಗೆ ಮತ್ತು ಇಡೀ ತಂಡದವರು ಯಾಕೆ ಅಂತೇಳಿ ಭಾಳ ಆಸಕ್ತಿಯಿಂದ ಕಾಳಜಿಯಿಂದ ಆಗ್ತದ ಇಲ್ವಾ ಮಾಡ್ಬೋದಾ ಎಲ್ಲ ಚಿಂತನೆಯೊಂದಿಗೆ ಮತ್ತು ಬಹುಶಃ ಒಂದು ಉತ್ತಮವಾದ ಕೆಲಸ ಮಾಡಲಿಕ್ಕೆ ಹೋದಾಗ ಟೀಕೆ ಟಿಪ್ಪಣಿಗಳು ಬಹುಶಃ ಈ ಅವಮಾನಗಳು ಅಥವಾ ಅದಕ್ಕೆ ಒಂದು ನೆಗೆಟಿವಿಟಿ ಕೊಡೋದು ಇದೆಲ್ಲ ಸ್ವಾಭಾವಿಕ ಸಮಾಜದಲ್ಲಿ. ಅದು ಈಗಲ್ಲ, ಅದು ಮಹಾತ್ಮ ಗಾಂಧಿಯಿಂದ ಹಿಡಿದು BR ಅಂಬೇಡ್ಕರ್ನಿಂದ ಹಿಡಿದು ಈ ದೇಶದಲ್ಲಿ ಯಾರೆಲ್ಲ ಕೂಡ ದೊಡ್ಡ ಸ್ಥಾನಕ್ಕೆ ಹೋಗಿದ್ದಾರೆ ಆರಾಮದಲ್ಲಿ ಯಾರು ಕೂಡ ಹೋಗಲಿಲ್ಲ. ಈ ದೇಶದಲ್ಲಿ ಅತ್ಯಂತ ದೊಡ್ಡ ಸ್ಥಾನಕ್ಕೆ ಹೋದವರೆಲ್ಲ ಕೂಡ ಅವಮಾನ, ನೋವು, ಇನ್ಸಲ್ಟ್, ನಿರಾಸೆ ಇದೆಲ್ಲ ಅವರು ಸಹಿಸಿಕೊಂಡೇ ಅದನ್ನು ಮೆಟ್ಟಿ ನಿಂತೆ ಮೇಲೆ ಹೋದದಂತ ನಾವಿವತ್ತು ಆಲೋಚನೆ ನಾವಿವತ್ತು ಮಾಡಬೇಕು. ಅದು ನಮ್ಮ ಜೀವನದಲ್ಲಿ ಕೂಡ ಬಂದೇ ಬರ್ತದೆ. ಇದನ್ನೆಲ್ಲ ನೀವು ಆತ್ಮವಿಶ್ವಾಸ ಮೆಟ್ಟಿ ಮುಂದೆ ಹೋಗುವಂಥ ವ್ಯಕ್ತಿತ್ವ ಅದು ಎಲ್ಲ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಗೆ ಬರಬೇಕಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಅದರ ಜೊತೆಯಲ್ಲಿ ಸಿಹಾನಾ ಬಿ ಎಂ ಅವರ ಮನೆಯವರನ್ನು ಕೂಡ ಏನು ಹೆಸರು ಅವ್ರದ್ದು ಹೆಸರು ಗೊತ್ತಿಲ್ಲ ಕೊಡಬೇರ ಆಯ್ತು. ಅವರ ಮನೆಯವರು ಕೂಡ ನಾವು ಕರೆಸಿ ಯಾಕೆ ನಾವು ಅವ್ರದ್ದು ಉದ್ಘಾಟಿಸಿದೆ. ಯಾಕೆ ಅವರ ಹಸ್ಬೆಂಡ್ ಇವತ್ತು ಅವರಿಗೆ ಸಹಕಾರ ಕೊಟ್ಟ ಕಾರಣ ಅವ್ರು ಮುಂದೆ ಬರಲಿಕ್ಕೆ ಆಯಿತು. ಇವರು ಇನ್ನಿತ ಎಲ್ಲ ಮನೆಯವರಿಗೆ ಒಂದು ಪ್ರೇರಣೆ ಅಂತ ಹೇಳಲಿಕ್ಕೆ ಯಾರಿಗೆ ಆಸಕ್ತಿ ಇದೆ ಅಂಥವ್ರಿಗೆ ಮನೆಯವರು ಸ್ವಲ್ಪ ಮಾಡಿ ಸಹಕಾರ ಕೊಟ್ಟರೆ ಅವ್ರು ಬಂದು ಎಲ್ಲರ ಸಹಕಾರ ಈ ರೀತಿಯ ಪ್ರಯೋಜನಕಾರಿಯಾಗುವಂಥ ಕೆಲಸ ಕೂಡ ಇವತ್ತು ಆಗ್ತದೆ. ಆದ ಕಾರಣ ಇದು ಐತಿಹಾಸಿಕವಾದ ಕಾರ್ಯಕ್ರಮ ಭಾಳ ಅತ್ಯುತ್ತಮವಾಗಿ ಪ್ರಾರಂಭಗೊಂಡಿದೆ. ಇದು ದೊಡ್ಡ ಮಟ್ಟದ ಪ್ರಯೋಜನಕಾರಿ ಮುಂದಿನ ಖಂಡಿತವಾಗಿ ಆಗ್ತದೆ. ನಾವು ಇರ್ಬೋದು, ನಾವಿಲ್ಲದಿರ್ಬೋದು. ಸಾಹಿತ್ಯ ಕ್ಷೇತ್ರ, ಮಕ್ಕಳ ಭಾಗವಹಿಸುವಿಕೆ ಮತ್ತು ಮಕ್ಕಳ ವ್ಯಕ್ತಿತ್ವ ರೂಪಿಸುವಂಥ ಕಾರ್ಯಕ್ರಮಗಳು ನಿರಂತರವಾಗಿ ಇವತ್ತು ಮುಂದಿನ ಖಂಡಿತವಾಗಿ ನಡೆದೇ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಮ್ಮ ಜೊತೆ ಬಹುಶಃ ಇವತ್ತು ಸುಹಾಸಿನಿ ಕೊಡಿದ್ದಾರೆ. ಅವರು ಕೂಡ ಹಿಂದೆ ಭಾಳಷ್ಟು ಇವತ್ತು ವಿದ್ಯೆ ಭಾಳಷ್ಟು ಇವತ್ತು ಕೊಟ್ಟಂಥ ದೊಡ್ಡ ಮಟ್ಟದ ವ್ಯಕ್ತಿತ್ವ. ಅದಕ್ಕೆ ಇವರೆಲ್ಲರೂ ಕೂಡ ಸೇರಿದ್ದೀರಿ. ನೀವು ನೆಕ್ಸ್ಟ್ ಕಾರ್ಯಕ್ರಮ ಹಮ್ಮಿಕೊಳ್ಳಿ, ಇದಕ್ಕಿಂತ 50 ಪಟ್ಟು ಹೆಚ್ಚು ಪ್ರೋತ್ಸಾಹ, ಹೆಚ್ಚು ಆಸಕ್ತಿ ಕೂಡ ಖಂಡಿತ ಮುಂದೆ ಬರ್ತಾರಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸಿದೆ. ಆದ ಕಾರಣ ಈ ಒಂದು ಕಾರ್ಯಕ್ರಮ ವಿದ್ಯಾರ್ಥಿಗಳಿಗೆ ಸಾಹಿತ್ಯದ ಒಂದು ಅಭಿರುಚಿ ಮಾತ್ರ ಅಲ್ಲ, ಈ ಒಂದು ಕಾರ್ಯಕ್ರಮ ಅಂತ ಮಾತ್ರ ಅಲ್ಲ, ತಾಲೂಕು ಮಟ್ಟದ ಒಂದು ಕನ್ನಡ ಸಾಹಿತ್ಯ ವಿದ್ಯಾರ್ಥಿ ಮಕ್ಕಳ ಸಾಹಿತ್ಯ ಪರಿಷತ್ತನ್ನು ಇನ್ನಷ್ಟು ಗಟ್ಟಿಗೊಳಿಸುವಂಥ ದೊಡ್ಡ ಮಟ್ಟದ ಕಾರ್ಯಕ್ರಮ ಇವತ್ತು ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸಿ ಸಭಾಧ್ಯಕ್ಷರಾದಂಥ ಬಹುಶಃ ಕುಮಾರಿ ಫಾತಿಮಾ ಶಿಫಾನನ್ ಅವರನ್ನು ಎಲ್ಲರ ಪರವಾಗಿ ನಾನು ಅಭಿನಂದಿಸ. ನೀವು ಕೂಡ ಇತಿಹಾಸದ ಪುಸ್ತಕಕ್ಕೆ ಬಂದು ಸೇರಿದ್ದೀರಿ. ಕನ್ನಡ ಮಕ್ಕಳ ಉಲ್ಲಾಲ ತಾಲೂಕು ಮಟ್ಟದ ಮಕ್ಕಳ ಸಾಹಿತ್ಯ ಪರಿಷತ್ತಿನ ಪ್ರಪ್ರಥಮ ಅಧ್ಯಕ್ಷರು ಯಾರಂತ ಹೇಳಿದರೆ ಅದು ನಿಮ್ಮ ಹೆಸರು ಶಾಶ್ವತವಾಗಿ ಬಂದು ನಿಲ್ತದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ಎಲ್ಲ ಮಕ್ಕಳಿಗಿಂತ ಜವಾಬ್ದಾರಿ ಯಾರಿಗಿದೆ ಅಂತ ಹೇಳಿದರೆ ಈಗ ಇವರಿಗಿದೆ. ಆದಷ್ಟು ಪುಸ್ತಕ ಓದಿ ದೊಡ್ಡ ಮಟ್ಟದ ಸಾಹಿತ್ಯ ಆಗುವಂಥ ಒಂದು ಜವಾಬ್ದಾರಿ ಇವತ್ತು ನಮ್ಮ ಸಭಾಧ್ಯಕ್ಷರಿಗೆ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಅದಕ್ಕಾಗಿ ನಾನು ನಿಮಗೆಲ್ಲ ನನ್ನ ಪ್ರೀತಿಪೂರ್ವಕ ಅಭಿನಂದನೆ ಶುಭಾಶಯ ಸಲ್ಲಿಸಿಕೊಂಡು ದೇವರ ಹೆಸರಲ್ಲಿ ನಾವು ಇದನ್ನು ಉದ್ಘಾಟಿಸಿ ಈ ಒಂದು ಒಂದು ಅತ್ಯುತ್ತಮವಾದ ಕಾರ್ಯಕ್ರಮ ಆಗಲಿ. ಯಾರೆಲ್ಲ ನೇರವಾಗಿ ಪರೋಕ್ಷವಾಗಿ ಸಹಕಾರ ಕೊಟ್ಟಿದ್ದಾರ, ಯಾರೆಲ್ಲ ಈ ಒಂದು ಸಾಹಿತ್ಯ ಕ್ಷೇತ್ರಕ್ಕೆ ದುಡಿದಿದ್ದಾರ ಎಲ್ಲರಿಗೂ ಕೂಡ ನನ್ನ ಪರವಾಗಿ, ನನ್ನ ಕ್ಷೇತ್ರ ಜನರ ಪರವಾಗಿ, ನನ್ನ ಕ್ಷೇತ್ರದ ವಿದ್ಯಾರ್ಥಿಗಳ ಪರವಾಗಿ, ಅವರು ಹೆತ್ತರು ಮತ್ತು ಶಿಕ್ಷಕರ ಪರವಾಗಿ ನನ್ನ ವಿಶೇಷವಾದ ಅಭಿನಂದನೆ ಶುಭಾಶಯ ನಾನು ಸಲ್ಲಿಸಿಕೊಂಡು ಮತ್ತೊಮ್ಮೆ ನಿಮಗೆಲ್ಲರಿಗೂ ನನ್ನ ಶುಭಾಶಯ ಸಲ್ಲಿಸಿಕೊಂಡು ನನ್ನ ಎರಡು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.